ಕಾಲನ್ನು ಮುಂದೆ ಮತ್ತು ಮೇಲ್ಗಡೆ ಸ್ಟ್ರೆಚ್ ಮಾಡುವ ಮೂಲಕ ಈ ಒಂದು ಅಭ್ಯಾಸವನ್ನು ಮಾಡೋಣ. ದೀರ್ಘವಾದಂತಹ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಗದ್ದನ್ನ ಮುಂಭಾಗದಲ್ಲಿ ಬಾಗಿಸಿ. ಗದ್ದ ಎದೆಯ ಭಾಗಕ್ಕೆ ತಾಗಿರಲಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಗದ್ದನ್ನ ಮೇಲ್ಭಾಗದಲ್ಲಿ ನೋಡಿ. ಉಸಿರನ್ನ ಹೊರಹಾಕುತ್ತಾ ಮತ್ತೆ ಗದ್ದವನ್ನ ಕೆಳಮುಖವಾಗಿ ಬಾಗಿಸಿ. ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಗದ್ದನ್ನ ನೇರ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಮುಂದಿನ ಅಭ್ಯಾಸ ಗದ್ದನ್ನ ಬಲ ಮತ್ತು ಎಡಬದಿಗೆ ಬಾಗಿಸುವುದು. ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ಗದ್ದನ್ನ ಬಲಬದಿಗೆ ಬಾಗಿಸಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಗದ್ದನ್ನ ನೇರಗೊಳಿಸಿ. ಉಸಿರನ್ನ ಹೊರಹಾಕುತ್ತಾ ಮತ್ತೆ ಎಡಬದಿಗೆ ಬಾಗಿಸಿ. ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಗದ್ದನ್ನ ನೇರಗೊಳಿಸಿ. ವಿಶ್ರಾಂತಿ. ಈಗ ಮುಂದಿನ ಅಭ್ಯಾಸಕ್ಕೆ ಬರೋಣ. ಗದ್ದನ್ನ ಎಡ ಮತ್ತು ಬಲಬದಿಗೆ ತಿರುಗಿಸುವುದು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನ ಬಿಡುತ್ತಾ ಗದ್ದವನ್ನ ನಿಮ್ಮ ಎಡ ಬದಿಗೆ ತಿರುಗಿಸುತ್ತಾ ಗದ್ದ ಭುಜಕ್ಕೆ ಸಮಾನವಾಗಿರುವಂತೆ ಗದ್ದನ್ನ ಹಿಗ್ಗಿಸಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಗದ್ದವನ್ನ ನೇರಗೊಳಿಸಿ. ಉಸಿರನ್ನ ಹೊರಹಾಕುತ್ತಾ ಮತ್ತೆ ನಿಮ್ಮ ಎಡಬದಿಗೆ ಗದ್ದನ್ನ ತಿರುಗಿಸಿ. ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ನೇರಗೊಳಿಸಿ. ಸಮಸ್ಥಿತಿ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಗದ್ದನ್ನು ಗೋಲಾಕಾರದಲ್ಲಿ ತಿರುಗಿಸುವುದು. ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನ ಹೊರಹಾಕುತ್ತಾ ಗದ್ದನ್ನ ಮುಂಭಾಗದಲ್ಲಿ ಬಾಗಿಸಿ ಬಲಬದಿಯಿಂದ ಗೋಲಾಕಾರವಾಗಿ ಸುತ್ತಿಸಿ. ಉಸಿರನ್ನ ಮತ್ತೆ ತೆಗೆದುಕೊಳ್ಳುತ್ತಾ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಗೋಲಾಕಾರದಲ್ಲಿ ತಿರುಗಿಸಿ. ನಿಧಾನಗತಿಯಲ್ಲಿ ಇನ್ನೊಂದು ಬಾರಿ ನಿಧಾನವಾಗಿ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಗೋಲಾಕಾರವಾಗಿ ತಿರುಗಿಸಿ. ರಿಲ್ಯಾಕ್ಸ್. ಸಮಸ್ಥಿತಿ. ಮುಂದಿನ ಅಭ್ಯಾಸಕ್ಕೆ ಬರೋಣ. ಸ್ಕಂದ ಸಂಚಾಲನ. ಭುಜಗಳ ಚಲನೆ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಕೆಳಗಿಳಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಶರೀರದ ಪಕ್ಕದಿಂದ ಎರಡೂ ಕೈಗಳನ್ನು ಮೇಲೆತ್ತುವುದರ ಮೂಲಕ ಸ್ಕಂದ ಸಂಚಾಲನದ ಅಭ್ಯಾಸ ಪ್ರಾರಂಭ. ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಪ್ರಾರಂಭಿಸಿ. ಹಸ್ತ ಹೊರಮುಖವಾಗಿರಲಿ. ಉಸಿರನ್ನ ಹೊರಹಾಕುತ್ತಾ ಎರಡೂ ಕೈಗಳನ್ನ ಶರೀರದ ಪಕ್ಕದಿಂದ ಕೆಳಗಿಳಿಸಿ. ಇನ್ನೊಂದು ಬಾರಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಮೇಲೆ. ಉಸಿರನ್ನ ಹೊರಹಾಕುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಕೆಳಗಿಳಿಸಿ. ವಿಶ್ರಾಂತಿ. ವಿಶ್ರಾಂತಿ. ಮುಂದಿನ ಅಭ್ಯಾಸಕ್ಕೆ ಬರೋಣ. ಸ್ಕಂದ ಚಕ್ರ. ಎರಡೂ ಕೈಗಳನ್ನ ಮಡಿಸಿ ಬೆರಳುಗಳನ್ನ ಭುಜಗಳ ಮೇಲೆ ಇರಿಸಿ. ಈಗ ಗೋಲಾಕಾರದಲ್ಲಿ ಮೊಣಕೈಗಳನ್ನ ತಿರುಗಿಸುವುದರ ಮೂಲಕ ನಾವು ಇದರ ಅಭ್ಯಾಸವನ್ನ ಮಾಡೋಣ. ಪ್ರಾರಂಭ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮೊಣಕೈಗಳನ್ನು ಶರೀರದ ಮುಂಭಾಗದಲ್ಲಿರಿಸಿ ಗೋಲಾಕಾರದಲ್ಲಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೊಣಕೈ ಮೇಲೆ ಹಾಗೂ ಉಸಿರನ್ನ ಹೊರಹಾಕುತ್ತಾ ಮೊಣಕೈಗಳನ್ನ ಕೆಳಗಿಳಿಸಿ. ಅದೇ ರೀತಿ ನಮ್ಮ ಈ ಅಭ್ಯಾಸವನ್ನ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸೋಣ. ಮೊಣಕೈಗಳನ್ನ ಕೆಳಮುಖವಾಗಿ ತೆಗೆದುಕೊಂಡು ಉಸಿರನ್ನ ತೆಗೆದುಕೊಳ್ಳುತ್ತಾ ಮೊಣಕೈಗಳನ್ನ ಮೇಲ್ಮುಖವಾಗಿ ಹಿಗ್ಗಿಸುತ್ತಾ ಈ ಸ್ಕಂದ ಚಕ್ರದ ಅಭ್ಯಾಸವನ್ನ ಮಾಡೋಣ. ವಿಶ್ರಾಂತಿ. ಎರಡು ಕೈಗಳನ್ನ ಕೆಳಗಿಳಿಸಿ. ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು
ಶರೀರವನ್ನ ಹಗುರಗೊಳಿಸ್ತಾ ಹೋಗಿ. ಮುಂದಿನ ಅಭ್ಯಾಸ ದೇಹವನ್ನ ತಿರುಗಿಸುವುದು. ಎರಡೂ ಕಾಲುಗಳ ಮಧ್ಯೆ 3 ಅಡಿ ಅಂತರ ಭುಜಕ್ಕೆ ಸಮಾನವಾಗಿ ಅಗಲ ಮಾಡಿಕೊಳ್ಳಿ. ಎರಡೂ ಕೈಗಳನ್ನು ಮುಂದೆ ಚಾಚಿ ನಿಧಾನವಾಗಿ ನಿಮ್ಮ ಬಲಬದಿಗೆ ಶರೀರವನ್ನ ತಿರುಚುತ್ತಾ ಹಿಂದೆ ನೋಡಿ. ಎಡ ಹಸ್ತ ನಿಮ್ಮ ಬಲ ಭುಜಕ್ಕೆ ತಾಗಿರಲಿ. ಅದೇ ರೀತಿ ನಿಧಾನವಾಗಿ ಸರಳ ಸ್ಥಿತಿಗೆ ಬನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಹಾಗೂ ಉಸಿರನ್ನ ಹೊರಹಾಕುತ್ತಾ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಭುಜಗಳನ್ನ ತಿರುಗಿಸಿ. ಮತ್ತೆ ನೇರಗೊಳಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಸಮಸ್ಥಿತಿ. ಇನ್ನೊಂದು ಬಾರಿ ಉಸಿರನ್ನ ಬಿಡುತ್ತಾ ಮತ್ತೆ ನಿಮ್ಮ ಬಲಬದಿಗೆ ತಿರುಗಿಸಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಎರಡು ಕೈಗಳನ್ನ ನೇರಗೊಳಿಸಿ ಉಸಿರನ್ನ ಹೊರಹಾಕುತ್ತಾ ನಿಮ್ಮ ಎಡಬದಿಗೆ ತಿರುಗಿಸಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಸಮಸ್ಥಿತಿ, ವಿಶ್ರಾಂತಿ. ಎರಡು ಕೈಗಳನ್ನ ಕೆಳಗಿಳಿಸಿ ಕಾಲುಗಳನ್ನ ಕೂಡಿಸಿ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಎರಡೂ ಕಾಲುಗಳ ಮಧ್ಯೆ 2 ಅಡಿ ಅಂತರವಿಡಿ. ಎರಡೂ ಕೈಗಳನ್ನ ಮುಂದೆ ಚಾಚಿ ಈಗ ಮೊಣಕಾಲುಗಳನ್ನು ಮಡಿಸುವುದರ ಮೂಲಕ ಇದರ ಅಭ್ಯಾಸವನ್ನು ಮಾಡೋಣ. ದೀರ್ಘವಾದಂತಹ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ಮಡಚಿ ತೊಡೆಯ ಭಾಗವನ್ನ ನೆಲಕ್ಕೆ ಸಮಾನಾಂತರವಾಗಿ ಇರುವಂತೆ ಕಾಯ್ದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಮೇಲೆ, ಉಸಿರನ್ನು ಬಿಡುತ್ತಾ ಮತ್ತೆ ಕೆಳಗೆ ಕಾಲನ್ನು ಮಡಚಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಮೇಲೆ ಕೈಗಳನ್ನು ಕೆಳಗಿಸಿ. ವಿಶ್ರಾಂತಿ. ಈಗ ನಾವು ಆಸನದ ಅಭ್ಯಾಸಕ್ಕೆ ಬರೋಣ. ಮೊದಲಿಗೆ ತಾಡಾಸನದ ಅಭ್ಯಾಸ. ಎರಡೂ ಕಾಲುಗಳ ಮಧ್ಯೆ 2 ಇಂಚಿನಷ್ಟು ಅಂತರ ಕಾಯ್ದುಕೊಳ್ಳಿ. ಎರಡೂ ಕೈಗಳನ್ನ ಮುಂದೆ ಚಾಚಿ ಕೈ ಬೆರಳುಗಳನ್ನು ಒಂದಕ್ಕೊಂದು ಸಿಕ್ಕಿಸಿ ಹಸ್ತವನ್ನ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನ ಮೇಲೆ ಹಿಗ್ಗಿಸಿ ಹಾಗೂ ನಿಧಾನವಾಗಿ ನಿಮ್ಮ ಹಿಮ್ಮಡಿಯ ಭಾಗವನ್ನ ಮೇಲೆತ್ತಿ ಸಂಪೂರ್ಣ ಶರೀರವನ್ನ ನಿಮ್ಮ ಕಾಲು ಬೆರಳುಗಳ ಮೇಲೆ ಬ್ಯಾಲೆನ್ಸ್ಡ್ ಆಗಿ ಇರುವಂತೆ ಕಾಪಾಡಿಕೊಳ್ಳಿ. ಯಾರಾದರೂ ಬಿಂದು ಮೇಲೆ ನಿಮ್ಮ ಮನಸ್ಸು ಕೇಂದ್ರೀಕರಿಸಿ ವಿಶ್ರಾಂತಿ. ನಿಧಾನವಾಗಿ 2 ಕೈಗಳನ್ನ ಕೆಳಗಿಳಿಸುತ್ತಾ ಮತ್ತೆ ಸಮಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ವೃಕ್ಷಾಸನ. ವೃಕ್ಷಾಸನ ಅಭ್ಯಾಸ ಯಾರಿಗೆ ಕಾಲು ನೋವು, ಸಂಧಿವಾತ, IBP ಇದವರು ಈ ಒಂದು ಆಸನವನ್ನು ಮಾಡಬೇಡಿ. ಪ್ರಾರಂಭ ನಿಧಾನವಾಗಿ ಬಲ ಕಾಲನ್ನು ಮಡಚಿ ಬಲ ಪಾದವನ್ನ ಎಡ ತೊಡೆಯ ಮೇಲೆ ಇರಿಸಿ ಹಿಮ್ಮಡಿಯ ಭಾಗ ನಿಮ್ಮ ಮೂಲಾಧಾರಕ್ಕೆ ತಾಗಿರಲಿ. ನಿಧಾನವಾಗಿ 2 ಕೈಗಳನ್ನ ನಿಧಾನವಾಗಿ ಮೇಲೆತ್ತಿ ಹಸ್ತಗಳನ್ನ ಕೂಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಯಾವಾಗಲೂ ಬಿಂದು ಮೇಲೆ ಕೇಂದ್ರೀಕರಿಸಿ ಶರೀರವನ್ನ ಸ್ಥಿರವಾಗಿರಿಸಿ. ವಿಶ್ರಾಂತಿ. ನಿಧಾನವಾಗಿ ಕೈಗಳನ್ನು ಕೆಳಸಿ ಕಾಲನ್ನ ಕೆಳಗಿಳಿಸಿ. ಇದೇ ಆಸನವನ್ನ ವಿರುದ್ಧದಲ್ಲಿ ಮಾಡೋಣ. ನಿಧಾನವಾಗಿ ನಿಮ್ಮ ಎಡಗಾಲನ್ನ ಮಡಚಿ ಎಡಪಾದವನ್ನ ಬಲ ತೊಡೆಯ ಮೇಲೆ ಇರಿಸಿ ಹಿಮ್ಮಡಿಯ ಭಾಗ ಮೂಲಾಧಾರಕ್ಕೆ ತಾಗಿರಲಿ. ನಿಧಾನವಾಗಿ
ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನ ಮೇಲೆ ಇರಿಸಿ ನಮಸ್ಕಾರ ಮುದ್ರೆಯಲ್ಲಿ ಬನ್ನಿ. ವಿಶ್ರಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನ ಕೆಳಗಿಳಿಸುವುದರ ಮೂಲಕ ಸಮಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ಪಾದಹಸ್ತಾಸನ. ಎರಡು ಪಾದಗಳ ನಡುವೆ 2 ಇಂಚಿನಷ್ಟು ಅಂತರವನ್ನ ಇಟ್ಕೊಳ್ಳಿ. ಎರಡೂ ಕೈಗಳನ್ನ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆತ್ತಿ ಉಸಿರನ್ನ ಹೊರಹಾಕುತ್ತಾ ನಿಧಾನವಾಗಿ ಮುಂದೆ ಬಾಗುವುದರ ಮೂಲಕ ಬೆನ್ನನ್ನ ಕೆಳಮುಖವಾಗಿ ಇರಿಸಿ. ಕೊನೆಯ ಸ್ಥಿತಿಯನ್ನ ಒಂದು 5 ಸೆಕೆಂಡ್ಗಳ ಕಾಲ ಕಾಪಾಡಿಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಮೇಲ್ಭಾಗದಲ್ಲಿ ಸರಳ ಸ್ಥಿತಿಗೆ ಬನ್ನಿ. ಕೈಗಳನ್ನು ಮೇಲೆತ್ತುವುದರ ಮೂಲಕ ವಿಶ್ರಾಂತಿ. ಎರಡು ಕೈಗಳನ್ನ ಶರೀರದ ಪಕ್ಕದಿಂದ ಕೆಳಗಿಳಿಸಿ ವಿಶ್ರಾಂತಿ. ಮುಂದಿನ ಆಸನ ಅರ್ಧ ಚಕ್ರಾಸನ. ಎರಡೂ ಕೈಗಳನ್ನು ನಿಮ್ಮ ಸೊಂಟದ ಹಿಂಭಾಗದಲ್ಲಿರಿಸಿ ಮೊಣಕೈಗಳು ಒಂದಕ್ಕೊಂದು ಸಮಾನವಾಗಿರಲಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿತ್ಯವಾಗಿ ಯಾರಿಗೆ ಹೈ ಬಿಪಿ ಇದೆ ಅವರು ಈ ಆಸನವನ್ನ ಮಾಡಬೇಡಿ. ಇದು ಬೆನ್ನು ಹುರಿಗೆ ಒಳ್ಳೆಯ ಒಂದು ಹಿಗ್ಗುವಿಕೆಯನ್ನ ಕೊಡುತ್ತದೆ. ನಿಧಾನವಾಗಿ ವಿಶ್ರಾಂತಿ ಸ್ಥಿತಿ ಮತ್ತೆ ವಾಪಸ್ ಬನ್ನಿ. ಕೈಗಳನ್ನು ಅಗಲಗೊಳಿಸಿ ನೇರಗೊಳಿಸಿ ಸಮಸ್ಥಿತಿ. ಮುಂದಿನ ಅಭ್ಯಾಸ ತ್ರಿಕೋಣಾಸನ. ತ್ರಿಕೋಣಾಸನದಲ್ಲಿ ಎರಡು ಕಾಲುಗಳ ಮಧ್ಯೆ 4 ಅಡಿ ಅಂತರ ಇರಿಸಿ ಬಲಪಾದವನ್ನ ಬಲಬದಿಗೆ ತಿರುಗಿಸಿ. ಎರಡೂ ಕೈಗಳನ್ನ ಭುಜಕ್ಕೆ ಸಮಾನವಾಗಿ ಎತ್ತಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಉಸಿರನ್ನ ಬಿಡುತ್ತಾ ನಿಮ್ಮ ಬಲಬದಿಗೆ ಬಾಗಿ. ಕತ್ತನ್ನ ತಿರುಗಿಸುವುದರ ಮೂಲಕ ನಿಮ್ಮ ಎಡಹಸ್ತವನ್ನ ನೋಡಿ ಆಸನದ ಅಂತಿಮ ಸ್ಥಿತಿಯನ್ನ ಕಾಯ್ದುಕೊಳ್ಳಿ. ನಿಮ್ಮ ಕಾಲಿನ ಮಾಂಸಖಂಡಗಳಿಗೆ ಬೆನ್ನುಹುರಿಗೆ ಒಳ್ಳೆಯ ಬಲವನ್ನು ಕೊಡ್ತಕ್ಕಂತಹ ಆಸನ. ಮತ್ತೆ ಸರಳವಾದಂತಹ ಸ್ಥಿತಿಗೆ ಬನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ವಾಪಸ್ ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ. ಈಗ ಅದೇ ಆಸನವನ್ನ ವಿರುದ್ಧ ದಿಕ್ಕಿನಲ್ಲಿ ಮಾಡೋಣ. ಪಾದವನ್ನ ಮತ್ತೆ ಎಡಪಾದವನ್ನ ತಿರುಗಿಸಿ ಎಡಗಡೆ ನಿಧಾನವಾಗಿ ಶರೀರವನ್ನ ಬಾಗಿಸುತ್ತಾ ಬಲ ಹಸ್ತವನ್ನ ನೋಡುವ ಪ್ರಯತ್ನವನ್ನ ಮಾಡಿ. ಕೊನೆಯ ಸ್ಥಿತಿಯಲ್ಲಿ ಸರಳವಾದಂತಹ ಉಸಿರಾಟ. ಉಸಿರನ್ನು ತಡೆ ಹಿಡಿಯುವ ಹಾಗಿಲ್ಲ. ರಿಲ್ಯಾಕ್ಸ್. ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ. ಕೈಗಳೆರಡು ಕೆಳಗೆ, ಪಾದವನ್ನ ತಿರುಗಿಸಿ ಕಾಲುಗಳನ್ನು